ಮುಂದೆ ಜೋಗ್ ಜಂಕ್ಷನ್, ನೋ ಟೆನ್ಷನ್. ಖರೆ ರೀ, ಮುಂಜಾನಿಂದ ನೀವು ಏನು ಕೆಲಸ ಮಾಡಿರಿ, ನಿಮ್ಗೆ ಆಯಾಸ ಆಗ್ಯದ, ಅದನ್ನೆಲ್ಲ ಮರಿಲಿಕ್ಕೆ ನೀವು ನೋಡ್ಬೇಕ್ರಿ ಜೋಗ್ ಜಂಕ್ಷನ್. ಯಾಕಂದ್ರೆ ಜೋಗ್ ಜಂಕ್ಷನ್ನಾಗ ಮಸ್ತ್ ಜೋಗ್ಗಳ ಸಂಗ್ರಹ ನಿಮಗಾಗಿ ಕಾದಾವು. ಮತ್ತು ಆ ಜೋಗ್ಗಳನ್ನು ನಿಮ್ಮ ಜೋಕ್ ಅಂತ ಹೇಳಿ ಬೇಕಾದವ್ರಿಗೆ ಹೇಳ್ಬೋದಾಗ್ಯದ. ಈಗ ಮಸ್ತ್ ಮನುಷ್ಯ ಬರೋ ಟೈಮ್ ರೀ, ಜೋಗ್ ಜಂಕ್ಷನ್ನಾಗ ಬೇಲೂರು ರಾಮಮೂರ್ತಿಯವರು ಮಸ್ತ್ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ. ಅವರು ಪ್ರತಿ ವರ್ಷ 25ನೇ ತಾರೀಕು ಡಿಸೆಂಬರ್ ದಿವಸ ಈ HN ಕಲಾಕ್ಷೇತ್ರ ಅಂದ್ರೆ ನ್ಯಾಷನಲ್ ಕಾಲೇಜಿನ ಕಂಪೌಂಡ್ನೊಳಗೆ ಬೆಂಗಳೂರಿನಾಗ ಒಂದು ಅದ್ಭುತ ಕಾರ್ಯಕ್ರಮ ಆಯೋಜಿಸ್ತಾರೆ. ಅದ್ರಾಗ ನಾಡಿನ ಪ್ರಖ್ಯಾತ ಹಾಸ್ಯಗಾರರೆಲ್ಲ ಭಾಗವಹಿಸ್ತಾರೆ. ಅಂಥವ್ರು ಇವತ್ತು ನಮ್ಮ ಜೋಗ್ ಜಂಕ್ಷನ್ನಾಗ ಮಸ್ತ್ ಮನುಷ್ಯ ಆಗಿ ಬಂದಾರೆ. ಬರ್ರಿ ರಾಮಮೂರ್ತಿ ಸರ್, ಪ್ಲೀಸ್ ಕಮ್. ನಮಸ್ಕಾರ, ಆರಾಮದಿನಿ. ಜೋಗ್ ಜಂಕ್ಷನ್ನಾಗ ನಿಮ್ಮ ಜೋಕ್ಗಳನ್ನು ಹೇಳ್ರಿ. ನಗೆಹನಿಗಳ ಪ್ರಕಾರ ಕೂಡ ಜೋಕಲ್ ಒಂದು. ಹೌದು. ಈ ರಾಜಕೀಯ ಪರಿಸ್ಥಿತಿಯನ್ನು ನಗೆಹನಿ ಜೋಡಿಸಿದ್ರೆ ಹೇಗಿರುತ್ತೆ ಅಂತ ಜೋಡಿಸೋಣ ನೋಡಿ. ಶಿವನಿಗೆ 3 ಕಣ್ಣು ಮುಕ್ಕಣ್ಣ. ಹೌದು. ಶಿವನಿಗೆ 3 ಕಣ್ಣು ಮುಕ್ಕಣ್ಣ. ಹಾಗೆಯೇ ನಮ್ಮ ರಾಜಕಾರಣಿ ಕೂಡ ಸಿಕ್ಕಾಗ ಸಿಕ್ಕಷ್ಟು ಅಲ್ಲಿಷ್ಟು ಇಲ್ಲಿಷ್ಟು ಮುಕ್ಕಣ್ಣ. ನೋಡಿ, ಸಂಸಾರದ ಚಿಂತೆ ಅಂದರೆ ಹೆಣ್ಣಿಗೆ ಜವಾಬ್ದಾರಿ ಜಾಸ್ತಿ ಅಂತ, ಗಂಡಿಗೆ ಅಧಿಕಲ್ಲ. ಅದಕ್ಕೊಂದು ಚುಟುಕ ಹೇಗೆ ನೋಡಿ. ಈ ಸಂಸಾರದ ಚಿಂತೆಯೆಲ್ಲ ಹೆಣ್ಣಿಗೆ, ಗಂಡಿಗಿಲ್ಲ ಅದರ ಗೊಡವೆ. ಈ ಸಂಸಾರದ ಚಿಂತೆಯೆಲ್ಲ ಹೆಣ್ಣಿಗೆ, ಗಂಡಿಗಿಲ್ಲ ಅದರ ಗೊಡವೆ. ಅಂತೆಯೇ ಈ ಲೋಕದ ಚಿಂತೆಯೆಲ್ಲ ಹೆಣ್ಣು ದೇವಿಗೆ, ಗಂಡು ದೇವರಿಗಿಲ್ಲ ಅದರ ಗೊಡವೆ. ಅದಕ್ಕೆಂದೇ ಅಂಟಿಸಿಕೊಂಡಿದ್ದಾಳೆ ಚಿಂತೆಯನ್ನ ಅವಳ ಹೆಸರಿಗೆ. ಹೇಗೆಂದರೆ ರಾಜೇಶ್ವರಿ, ರಾಜರಾಜೇಶ್ವರಿ, ಈಶ್ವರಿ, ಉಮಾಮಹೇಶ್ವರಿ, ಕನಿಕಾ ಪರಮೇಶ್ವರಿ, ಎಲ್ಲ ವರಿಗಳು ಅವಳಿಗೆ. ವೆರಿ ಗುಡ್, ವೆರಿ ಗುಡ್. ರಾಜಕಾರಣಿಗಳಿಂದ ಜ್ಞಾಪಕ ಬಂತಾರೆ. ಹೇಳಿ, ಅವರೊಬ್ಬ ರಾಜಕಾರಣಿ ಸೆಕ್ರೆಟರಿ ಕರೆದು ಹೇಳ್ದ, ನೋಡಪ್ಪ ಅಲ್ಲಿ ಭಾಷಣ ಕರೆದಿದ್ದಾರೆ, 15 ನಿಮಿಷ ಭಾಷಣ ಬರ್ಕೊಡು, ತೊಗೊಂಬ. ಕರೆಕ್ಟ್. ಬರ್ಕೊಟ್ಟ ಅವನು. ಇವರು ಮಂತ್ರಿಗಳು ತೊಗೊಂಡ್ರು, ಹೊರಟರು. ಸಭೆಯಲ್ಲಿ ಹೋದ್ರು, ಓದ್ತಾ ಇದ್ರೆ 15, 25, 30, 45 ನಿಮಿಷ ಭಾಷಣ ಆಗೋಯ್ತು. ಕೋಪ ಮಾಡ್ಬಿಡ್ತು ಸೆಕ್ರೆಟರಿ ಮೇಲೆ. ಚೆನ್ನಾಗಿ ದಬಾಯಿಸೋಣ ಅಂದ್ಬಿಟ್ಟು ನೆಕ್ಸ್ಟ್ ಆಫೀಸ್ಗೆ ಬರ ಇಲ್ಲಿ, ನನ್ನ ಏನು ಹೇಳಿದ್ದು, 15 ನಿಮಿಷ ಭಾಷಣ ಬರ್ಕೊಡು ಅಂತಂದ್ರೆ 45 ನಿಮಿಷ ಭಾಷಣ ಬರ್ಕೊಟ್ಟಿದ್ಯಾ, ಸಸ್ಪೆಂಡ್ ಮಾಡ್ಬಿಡ್ತೀನಿ ನಿನ್ನ ಅಂದರು. ಅವನು ಹೇಳ್ದ, ಸರ್ ನಾನು 15 ನಿಮಿಷ ಭಾಷಣ ಬರ್ಕೊಟ್ಟಿದ್ದೆ ಸರ್, 3 ಕಾಪಿ ಇಟ್ಟಿದ್ದೆ ಅಂತ. ಮಂತ್ರಿಗಳು ಅವನೇ ಓದಿದ್ದಾರೆ ನೋಡಿ. ಥ್ಯಾಂಕ್ ಯು ರಾಮಮೂರ್ತಿ. ಗೆಳೆಯರ, ಜೋಗ್ ಜಂಕ್ಷನ್ನಾಗ ಇಂಥ ಮಸ್ತ್ ವಿಚಾರಗಳನ್ನು ಹೇಳೋ ಮಸ್ತ್ ಮಂದಿ ಬರ್ತಾರೆ ರೀ. ಅಂಥ ಮಸ್ತ್ ಮನುಷ್ಯರ ಸಲುವಾಗಿ ನೀವು ಕಾಯ್ತಿರ್ತೀರಿ ಅಂತ ನನಗೆ ಗೊತ್ತದ. ಮುಂದೆ ನಾವು ಮಸ್ತ್ ಜಂಕ್ಷನ್ನಾಗ ಅಂದ್ರೆ ಜೋಗ್ ಜಂಕ್ಷನ್ನಾಗ ಭೇಟಿ ಆಗೋಣ. ಅಲ್ಲಿಗೆ ತನಕ ನಿಮ್ಮೂರಾಗಿನ ಮಸ್ತ್ ಮನುಷ್ಯರನ್ನ ಕಳಿಸೋ ನಮಗೆ ಜವಾಬ್ದಾರಿ ನಿಮ್ಗದ. ನೀವು ಆ ಅಡ್ರೆಸ್ ನೋಟ್ ಮಾಡ್ಕೊರಿ, ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ಮತ್ತು ಹಂಗೆ ನನ್ನ ಫೋನ್ ನಂಬರು ಬರ್ಕೋರಿ, ನನಗೆ ಜೋಕ್ಗಳನ್ನ ಕಳಿಸ್ಕೊತೀರಿ. 99 ಪೂಜಿ 98 ಪೂಜಿ 99. ಥ್ಯಾಂಕ್ ಯು. ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.